ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಸವಣೂರಿನಲ್ಲಿ ಒಂದು ಉರ್ದು ಶಾಲೆಯಲ್ಲಿ ಇರುವಂತಹ ಹಿಂದೂ ಕನ್ನಡ ಶಿಕ್ಷಕನನ್ನ ತೆಗೆದುಹಾಕುವ ಸಲುವಾಗಿ ಅವನ ಮೇಲೆ ಸುಮ್ಮನೆ ಲೈಂಗಿಕ ಆರೋಪ ಮಾಡಿ ಅವನನ್ನ ಶಾಲೆಯಿಂದ ಪೊಲೀಸ್ ಸ್ಟೇಷನ್ವರೆಗೂ ಚಪ್ಪಲಿಯಿಂದ ಹೊಡೆಯೋದು ಮಾಡಿದ್ದಾರೆ. ಯಾಕೆ ಸಂವಿಧಾನ ಪೊಲೀಸ್ ಇಲ್ವಾ? ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ವಾ? ಅದನ್ನು ಬಿಟ್ಟು ತಾಲಿಬಾನ್ ರೀತಿ ವರ್ತಿಸಿದ್ದಾರೆ. ಅಲ್ಲಿನ ಇಲಾಖೆ ಬಚಾವ್ ಮಾಡಲು ನೋಡ್ತಾ ಇದ್ದಾರೆ. ಶೀಘ್ರದಲ್ಲೇ ನಾನೇ ಸವಣೂರಿಗೆ ಬರಲಿದ್ದೀನಿ ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಪಪ್ರಚಾರ ಮಾಡಿ ಸುಳ್ಳು ಆಪಾದನೆಯನ್ನು ಹಾಕಿ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾನೆ ಅಂತನ್ನುವಂಥದ್ದು ಹಸಿ ಸುಳ್ಳು ಆಪಾದನೆಯನ್ನ ಮಾಡಿ ಆ ಶಿಕ್ಷಕನನ್ನ ಶಾಲೆಯಿಂದ ಪೊಲೀಸ್ ಸ್ಟೇಷನ್ವರೆಗೆ ಅತ್ಯಂತ ಅಮಾನುಷವಾಗಿ ಕ್ರೌರ್ಯವಾಗಿ ಹೊಡೆದು ಬಡದು ಚಪ್ಪಲಿಲೆ ಹೊಡೆದು ಓದಿಯೋದು, ಅವರ ಶರ್ಟ್ ಅನ್ನು ಹರಿದಿದ್ದಾರೆ, ಸಿಕ್ಕಾಪಟ್ಟೆ ದೌರ್ಜನ್ಯವನ್ನು ಮಾಡಿದ್ದಾರೆ. ಒಬ್ಬ ಶಿಕ್ಷಕನನ್ನ ನೀವು ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿಸಿ. ಈ ದೇಶದಲ್ಲಿ ಕಾನೂನಿದೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ. ಸೊ ಇದೆಲ್ಲ ಇದ್ದಾಗಲೂ ಕೂಡ ತಾಲಿಬಾನ್ ಮಾದರಿಯಲ್ಲಿ, ಪಾಕಿಸ್ತಾನ ಮಾದರಿಯಲ್ಲಿ ಈ ದೇಶದ ಮುಸ್ಲಿಮರು ಗುಂಡಾಗಳ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಸವಣೂರಿನ ಘಟನೆ ಅತ್ಯಂತ ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ. ಸೊ ಇಂಥ ಕ್ರೂರಿಗಳನ್ನ ನಾಳೆ ಇವರೇ ಟೆರರಿಸ್ಟ್ ಆಗೋದು, ಇವರೇ ಭಯೋತ್ಪಾದಕರಾಗೋದು. ಸೊ ಹೀಗೆ ಬಿಟ್ರೆ ಇವರನ್ನ ಯಾವ ಬೇಕಾದ ಮಟ್ಟದಲ್ಲಿ ಈ ದೇಶವನ್ನು ಹಾಳು ಮಾಡಕ್ಕೆ ಈ ಮುಸ್ಲಿಂ ಗುಂಡಾಗಳೇ ಸಾಕು. ಹಾಗಾಗಿ ಬರೀ ಯಾವುದೋ ಒಂದು ಕೇಸ್ಗಳನ್ನು ಹಾಕಿ ಬಚಾವ್ ಮಾಡುವಂತ ಪ್ರಕ್ರಿಯೆ ಏನಾದರೂ ಮಾಡಿದ್ರೆ ಶ್ರೀರಾಮ್ ಸೇನೆ ಸಂಘಟನೆ, ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಅಲ್ಲಿಯ MLA, ಮುಸ್ಲಿಂ MLA, ಸೊ ನೀವು ಇದನ್ನೇನಾದರೂ ಬಚಾವ್ ಮಾಡುವಂತ ಪ್ರಯತ್ನವನ್ನ ಮಾಡಿದರೆ ಅವರೆಲ್ಲರನ್ನೂ ಕೊಲೆ ಕೇಸ್ ಹಾಕಬೇಕು, ಮರ್ಡರ್ ಕೇಸ್ ಹಾಕಬೇಕು. ಸೊ ಆ ಮಾದರಿಯಲ್ಲೇ ಆ ವ್ಯಕ್ತಿಯನ್ನ, ಒಬ್ಬ ಶಿಕ್ಷಕನನ್ನ ಹೊಡೆದಿದ್ದು ಅಕ್ಷಮ್ಯ ಅಪರಾಧ. ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಸೊ ಈ ಘಟನೆಯನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಸರ್ಕಾರ, ಪೊಲೀಸರು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.